ಜೀವನದಲ್ಲಿ ನಾವು ಯಶಸ್ಸನ್ನ ಪಡಿಬೇಕಾದ್ರೆ ನಾವು ಒಂದು ಅತ್ಯಂತ ಕಠಿಣ ಹಾದಿಯನ್ನ ನಾವು ನಡಿಬೇಕಾಗತಿ. ಮತ್ತು ಆ ಹಾದಿ ಒಂದೇ ಆಗಿರುವುದು, ಏಕಾಂಗಿ ಆಗಿರುವುದು. ಆ ಒಂದು ನಮ್ಮ ಹಾದಿಯಲ್ಲಿ, ಯಶಸ್ಸನ್ನ ಪಡೀತಕ್ಕಂಥ ಹಾದಿಯಲ್ಲಿ ನಮ್ಮ ಜೋಡಿ ಯಾರೂ ಬರೋದಿಲ್ಲ. ಯಾಕಂದ್ರೆ ನಾವು ಕಷ್ಟದ ಹಾದಿ ಇರ್ತೀವಿ. ನಾವೊಂದು ಕಠಿಣವಾದ ಒಂದು ಗುರಿಯನ್ನು ಮುಟ್ಟಾಕ ನಾವು ಹೊತ್ತಿರ್ತೀವಿ. ಆದ್ರಿಂದ ಜನರು ಏನನ್ನ ಬಯಸ್ತಾರಪ್ಪ ಅಂದ್ರೆ, ಜನರಿಗೆ ಯಾವನತ್ತು ಸುಲಭವಾದದ್ದು, ಸರಳವಾದದ್ದು, ಈಜಿಯಾಗಿದ್ದು ಸಿಗಬೇಕು. ಏನ ಪಡೆದ್ರು ಅದು ಈಜಿಯಾಗಿ ಅವ್ರಿಗೆ ಸಿಗಬೇಕು. ಆದ್ರೆ ಸಕ್ಸಸ್ ಅನ್ನೋದೇನೈತಿ ಜೀವನದಾಗ ಅಷ್ಟು ಸರಳವಾಗಿ ಎಲ್ಲರಿಗೂ ದೊರೆಯುವುದಿಲ್ಲ. ಅದರಿಂದ ಸಕ್ಸಸ್ ಕ್ಯಾನ್ ಬಿ ಅಚೀವ್ಡ್ ಓನ್ಲಿ ಬೈ ದೋಸ್ ಹೂ ಸ್ಟ್ರೈವ್ ಹಾರ್ಡ್. ಯಾರು ಕಠಿಣವಾಗಿ ಪ್ರಯತ್ನ ಮಾಡ್ತಾರೋ ಅವರಿಂದ ಮಾತ್ರ ಒಂದು ಸಕ್ಸಸ್ ಅನ್ನ ಪಡೆಯಕ್ಕಾಗತಿ. ಮತ್ತೆ ಯಾರು ಈಜಿ ವೇನ ಫಾಲೋ ಮಾಡಕ್ ಹಾಕೋರು ಅವರು ಎಂದೂ ಜೀವನದಾಗ ಯಶಸ್ವಿ ಆಗೋದಿಲ್ಲ. ಆದ್ರಿಂದ ನೀವು ಜೀವನದಾಗ ಯಶಸ್ಸು ಕಾಣಬೇಕಾದ್ರ ನೀವು ಯಾವಾಗಲೂ ಒಂಟಿಯಾಗಿ ನಡೆಯಕ ರೆಡಿ ಇರ್ಬೇಕು. ಬಂದಂತ ಕಷ್ಟಗಳನ್ನ ಎದುರಿಸತಕ್ಕಂತ ಒಂದು ನಿಮ್ಮಲ್ಲಿ ಛಲ ಇರ್ಬೇಕು. ಅಂದ್ರ ಇಂಟರ್ನಲ್ ವಿಲ್ ತರದಕ್ಕ, ಹೌದಾ, ಆ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಇರ್ಬೇಕಾಗತಿ. ಮತ್ತೆ ನೀವು ನಿಮ್ಮ ಜೀವನದಾಗ ಯಾರನ್ನೂ ಮೆಚ್ಚಕ ಟ್ರೈ ಮಾಡಬೇಡ್ರಿ. ಡೋಂಟ್ ಟ್ರೈ ಟು ಸ್ಯಾಟಿಸ್ಫೈ ಅದರ್ಸ್ ಆರ್ ಗೆಟ್ ರಿಕಗ್ನೈಸ್ಡ್ ಬೈ ಅದರ್ಸ್. ಮತ್ತೊಬ್ಬರನ್ನ ಮೆಚ್ಚಬೇಕು, ಇನ್ನೊಬ್ಬರನ್ನ ನಾವು ಮೆಚ್ಚಕ ಟ್ರೈ ಮಾಡಬಾರ್ದು. ನಮ್ಮಷ್ಟಕ್ಕೆ ನಮ್ಮ ಜೀವನವನ್ನ ನಾವು ನಡೆಸಬೇಕು. ಬಂದಂತ ಕಷ್ಟಗಳನ್ನ ಎದುರಿಸಿಕೊಂತ ನಮ್ಮ ಗುರಿ ಏನೈತಿ ಆ ಕಡೆಗೆ ನಾವು ಹೋಗ್ಬೇಕಾಕತಿ. ಹೌದಾ, ನಾವ್ ಯಾವನತ್ತು ಮಂದಿ ಒಳಗೆ ಇರ್ತೀವಿ, ಮಂದಿ ಜೋಡಿನ ಹೊಕ್ಕಿವು, ಮಂದಿ ಮಾಡಿದಂಗನ ಮಾಡ್ತೀವಿ ಅಂದ್ರ ಆಗೋದಿಲ್ಲ. ಯಾಕಂದ್ರ ಆಗ ನಾವು ಏನಾಗತ್ತೆ, ನಾವು ಒಂದು ಕ್ರೌಡ್ ಅನ್ನ, ಒಂದು ಜನರ ಗುಂಪನ್ನ ಮೂಕವಾಗಿ ಫಾಲೋ ಮಾಡಿದಂಗತಿ. ನಮ್ದೇ ಜೀವನಕ್ಕ ನಮ್ದೇ ಆದ ಒಂದು ಗುರಿ ಅನ್ನೋದು ಆಗ ಇರುವುದಿಲ್ಲ. ಹೌದಾ, ನಮ್ಮ ಜೀವನದಾಗ ನಾವು ಅಂದ್ಕೊಂಡಿದ್ದನ್ನ ಸಾಧಿಸಬೇಕಾದ್ರೆ ನಾವು ಒಂಟಿ ಹೆಜ್ಜೆಯನ್ನ ಹಿಡಿಬೇಕು. ಇಲ್ಲಿ ನೋಡ್ರಿ, ಹದ್ದು ಹಾರ್ತದಿ, ಹದ್ದದು ಯಾವ ದುಡಿನೂ ಹಾರಂಗಿಲ್ಲ. ಇಟ್ ಫ್ಲೈಸ್ ಅಲೋನ್ ಹೈಯರ್ ಅಂಡ್ ಹೈಯರ್. ಯಾತ್ರೆಕರು ಏಕಾಂಗಿಯಾಗಿ ಹಾರತೈತಿ. ಅದೇ ರೀತಿ ಲಯನ್ ನೋಡ್ರಿ, ಅದು ಕೂಡ ಯಾವತ್ತೂ ಗುಂಪನೆ ಇರಂಗಿಲ್ಲ, ಯಾವತ್ತೂ ಅದು ಒಂಟಿಯಾಗಿನೇ ಇರ್ತದೆ. ಆದ್ರಿಂದ ದಟ್ ಈಸ್ ಕಾಲ್ಡ್ ದಿ ಕಿಂಗ್ ಆಫ್ ದಿ ಫಾರೆಸ್ಟ್ ಅಂತ ಅದಕ್ಕೆ ಲಯನ್ಗೆ ಹೇಳ್ತಾರು. ಯಾಕಂದ್ರ ಅದ್ರ ಅಟಿಟ್ಯೂಡ್ ಅದನ್ನ ಕಿಂಗ್ ಆಗಿ ಮಾಡೈತಿ. ಅದೇ ರೀತಿ ನಮ್ಮ ಜೀವನದಾಗ ಕೂಡ ನಾವು ಕಿಂಗ್ ಆಗಿ ಇರಾಕ, ಹದ್ದು ವಲ್ಚೇರ್ ಆಗಿರಕ ನಾವು ಟ್ರೈ ಮಾಡ್ಬೇಕು. ಇನ್ನೊಬ್ಬ ಜೋಡಿ ನಾವು ಯಾವತ್ತೂ ಬೆನ್ ಹತ್ತಬಾರ್ದು. ನಮ್ಮ ವೇದಾಗ ನಾವು ಹೋಗ್ಬೇಕಾಗತಿ. ನಾವು ಯಾವಾಗ ಯಶಸ್ಸನ್ನ ಪಡಿತೀವಿ ಅವಾಗ ನಮ್ಮ ಇನ್ನೊಬ್ಬರಿಗೆ ನಾವು ಮಾಡೆಲ್ ಹಾಕಿವು. ದೆನ್ ಅದರ್ಸ್ ವಿಲ್ ಆಲ್ಸೋ ಫಾಲೋ ಅಸ್ ಅಂಡ್ ಅವರ್ ಪಾತ್. ಹೌದಾ, ನಾವು ಇನ್ನೊಬ್ರು ನಮ್ಮನ್ನ ಫಾಲೋ ಮಾಡುವಂಗ ಬದುಕಬೇಕು ಅಂತ ಒಂದು ಗುರಿಯನ್ನು ನಾವು ಇಟ್ಕೋಬೇಕು. ಹೊರತು ಇನ್ನೊಬ್ಬರು ಮಾಡಿದಂತ ಸಾಧನೆಯನ್ನ, ಒಂದು ಸಣ್ಣ ವಿಷಯವನ್ನು ನಾವು ಸಣ್ಣ ಸಾಧನೆಯನ್ನ ಮುಟ್ಟಾಕ, ಹೌದ್ರಾ, ಆತರ ಇತರ ಜನರನ್ನ ನಾವು ಫಾಲೋ ಮಾಡಕ ಹೋಗ್ಬಾರ್ದು. ನಮ್ದೇ ಆದಂತ ಒಂದು ಹೈ ಏಮ್ ಅನ್ನ ಜೀವನದಾಗ ಹೊಂದಬೇಕು. ನಾವು ನಮ್ಮ ಗುರಿಯನ್ನ ಮುಟ್ಟು ಮುಂದ ನಮ್ಮ ಹಾದಿಯೊಳಗೆ ಅನೇಕ ಆಬ್ಸ್ಟಾಕಲ್ಸ್ ಇರ್ತಾವು. ಹೌದಾ, ದೇರ್ ಮೇ ಬಿ ಅ ನಂಬರ್ ಆಫ್ ಆಬ್ಸ್ಟಾಕಲ್ಸ್ ಇನ್ ಅವರ್ ವೇ. ಹೌದಾ, ಆಗ ನಾವು ಪ್ರತಿಯೊಂದನ್ನು ಅತ್ಯಂತ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ನಾವು ಅವುಗಳನ್ನ ಎದುರಿಸಿ ಮುನ್ನಡೆದು ನಮ್ಮ ಗುರಿ ಕಡೆಗೆ ನಾವು ಹೋಗ್ಬೇಕಾಗತಿ. ಇಲ್ಲಿಯೇ ನಾವು ಯಾರನ್ನು ಮೆಚ್ಚುವಂತಹ, ಯಾರನ್ನು ಒಂದು ವಿಶ್ವಾಸವನ್ನು ಗಳಿಸುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಹಿಯರ್ ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಸೆಲ್ವ್ಸ್. ಹೌದಾ, ಇಲ್ಲಿ ನಮ್ಮಲ್ಲಿ ನಮ್ಗೆ ನಂಬಿಕೆ ಬೇಕು. ಹೌದಾ, ಯಾರು ಏನ ಹೇಳಿದ್ರು ಹೇಳ್ತಾರು ಹಾಕಾರು, ಆದ್ರೆ ನಮ್ಮ ಒಳಗಿನಿಂದ ನಾವು ವಿ ಹ್ಯಾವ್ ಟು ಗೆಟ್ ಮೋಟಿವೇಟೆಡ್ ಫ್ರಮ್ ಇನ್ಸೈಡ್. ನಾವು ಒಳಗಿಂದನ ನಮ್ಗೆ ಮೋಟಿವೇಶನ್ ಆಗ್ಬೇಕು, ಉತ್ಸಾಹ, ನಮ್ಗೆ ಉತ್ತೇಜನ ಬರಬೇಕು. ನಾವು ಆ ಗುರಿಯನ್ನ ಸಾಧಿಸಬೇಕು. ಸಾಧಿಸಕ ಸಾಧ್ಯಕತಿ, ನಾನು ಆ ಒಂದು ಕೆಪಾಸಿಟಿಯನ್ನ ಹೊಂದೀನಿ ಅಂತಕ್ಕಂತ ಒಂದು ಮನೋಭಾವನೆ ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ನಾವು ಆ ಒಂದು ಗುರಿಯನ್ನ ಸಾಧಿಸಬಹುದು. ಆದ್ರಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಬೇಕು ಇಲ್ಲಿ, ಸೆಲ್ಫ್ ಇಂಟ್ರೆಸ್ಟ್ ಅನ್ನೋದು ಬೇಕು ಮತ್ತು ಸೆಲ್ಫ್ ಬಿಲೀಫ್ ಬೇಕು. ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಇರ್ಬೇಕು. ಆದ್ರಿಂದ ಯಾವುದೇ ಸಂದರ್ಭದಲ್ಲಿ ಎಂತ ಕಠಿಣ ಪರಿಸ್ಥಿತಿನೂ ಬಂದ ಸರ್ಕ ಜೀವನದಾಗ ಅಂಜಬೇಡ್ರಿ, ಡಿಸ್ಕರೇಜ್ ಆಗ್ಬೇಡ್ರಿ. ಹೌದಾ, ಡಿಪ್ರೆಷನ್ ಹೋಗ್ಬೇಡ್ರಿ. ನಿಮ್ ಗುಡಿ ಯಾವತ್ತೂ ಧೈರ್ಯ ಇರಿ, ಮತ್ತ ನಿಮ್ ಮೇಲೆ ನೀವು ವಿಶ್ವಾಸ ಇಟ್ಕೋರಿ. ಅಂದ್ರೆ ನೀವು ಅನ್ಕೊಂಡಿದಂತ ಗುರಿಯನ್ನ ಸಾಧಿಸಬೇಕಾಕತಿ.